ಈ ಪ್ರಪಂಚದಲ್ಲಿ ಸುಮಾರು 8 ಬಿಲಿಯನ್ 826 ಕೋಟಿ ಜನಗಳಿದ್ದಾರೆ. ಆಶ್ಚರ್ಯ ಏನಂದ್ರೆ ಇದರಲ್ಲಿ ಒಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಇನ್ನೊಬ್ಬ ವ್ಯಕ್ತಿಯ ಜೊತೆ ಮ್ಯಾಚ್ ಆಗೋದಿಲ್ಲ. ಈವನ್ ಟ್ವಿನ್ಸ್, ಅವಳಿ ಜವಳಿ ಮಕ್ಕಳದ್ದು ಕೂಡ. ಆದ್ರೆ ಕಾರಣ ಏನು? ಕಾರಣ ಸಿಂಪಲ್ ಆಗಿದೆ ನೋಡಿ. ಒಂದು ಮಗು ತಾಯಿಯ ಹೊಟ್ಟೆಯಲ್ಲಿ ಬೆಳೆಯುವಾಗ ಮೊದಲು ಅದರ ಹೊರಚರ್ಮದ ಔಟರ್ ಲೇಯರ್ ಡೆವಲಪ್ ಆಗುತ್ತೆ. ಈ ಲೇಯರ್ ತುಂಬಾ ಮೃದುವಾಗಿರ್ತದೆ. ಸುಮಾರು 10 ವಾರದ ನಂತರ ಹೊರಚರ್ಮದ ಕೆಳಗೆ ಮತ್ತೊಂದು ಇನ್ನರ್ ಲೇಯರ್ ಡೆವಲಪ್ ಆಗುತ್ತೆ. ಇದಕ್ಕೆ ಬೇಸಲ್ ಲೇಯರ್ ಅಂತಾರೆ. ಈ ಲೇಯರ್ ಔಟರ್ ಲೇಯರ್ಗಿಂತನೂ ಜಾಸ್ತಿ ವೇಗವಾಗಿ ಬೆಳೆಯೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಔಟರ್ ಲೇಯರ್ ಸ್ಲೋ ಆಗಿ ಬೆಳೆಯುತ್ತೆ. ಇದರಿಂದ ಒಳಗಿನ ಇನ್ನರ್ ಲೇಯರ್ ಅಲ್ಲಿ ಫೋಲ್ಡ್ಸ್ಗಳು ಬೀಳೋದಕ್ಕೆ ಶುರುವಾಗುತ್ತೆ. ಮತ್ತು ಈ ಫೋಲ್ಡ್ಸ್ಗಳು ಕಂಪ್ಲೀಟ್ಲಿ ರ್ಯಾಂಡಮ್ ಆಗಿರ್ತವೆ. ಇದು ಡಿಪೆಂಡ್ ಆಗೋದು 2 ಲೇಯರ್ಸ್ ಎಷ್ಟು ವೇಗವಾಗಿ ಬೆಳೀತಾ ಇದಾವೆ ಮತ್ತು ಮಗುವಿನ ಬ್ಲಡ್ ವ್ಯಾಸಲ್ಸ್ನ ಶೇಪ್, ಸೈಜ್ ಎಷ್ಟಿದೆ ಅನ್ನೋದ್ರಿಂದ. ಸುಮಾರು 17 ವಾರಗಳ ನಂತರ ಹೊರಗಿನ ಲೇಯರ್ ಮೇಲೆ ರಿಡ್ಜಸ್ ಕಾಣೋದಕ್ಕೆ ಶುರುವಾಗುತ್ತೆ. ಇದರ ನಂತರ ಆ ಮಗುವಿನ ಫಿಂಗರ್ ಪ್ರಿಂಟ್ ಲೈಫ್ ಟೈಮ್ಗೋಸ್ಕರ ಸೆಟ್ ಆಗತ್ತೆ. ಲೈಫಲ್ಲಿ ನಿಮ್ಮ ಫಿಂಗರ್ ಕಟ್ ಅಥವಾ ಸ್ಕ್ರಾಚ್ ಆದ್ರೂ ಕೂಡ ನಿಮ್ಮ ಫಿಂಗರ್ ಪ್ರಿಂಟ್ ಸೇಮ್ ಆಗಿರುತ್ತೆ. ಮತ್ತೆ ಹೊಸ ಸ್ಕಿನ್ ಲೇಯರ್ ಡೆವಲಪ್ ಆಗೋವಾಗ ಅದು ಸೇಮ್ ಪ್ಯಾಟರ್ನ್, ಫೋಲ್ಡ್ಸ್ಗಳನ್ನ ಫಾಲೋ ಮಾಡುತ್ತೆ. ಇದೇ ಕಾರಣದಿಂದ ಪ್ರಪಂಚದಲ್ಲಿ ಎಲ್ಲರ ಫಿಂಗರ್ ಪ್ರಿಂಟ್ಸ್ ಯುನೀಕ್ ಆಗಿರೋದು.